ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ಪರಾತ್ಪರ ದೇವನೇ ನೀ ನನ್ನ ಹುಡುಕಿದೆ. ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ಸರ್ವಶಕ್ತ ದೇವನೇ ನೀ ನನ್ನ ನಡೆಸಿದೆ. ನನಗೆ ಬೆಳಕ ತೋರಿದೆ, ನನ್ನ ಬಾಳ ಬೆಳಗಿದೆ. ನನಗೆ ಬೆಳಕ ತೋರಿದೆ, ನನ್ನ ಬಾಳ ಬೆಳಗಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ತಪ್ಪಿ ಹೋದ ಕುರಿಮರಿಯು ನಾನಾದರೂ ಪರಾತ್ಪರ ದೇವನೇ ನೀ ನನ್ನ ಹುಡುಕಿದೆ. ನನ್ನ ಕಣ್ಣೀರೊರೆಸಿದೆ, ನನ್ನ ಕೈಯನ್ನು ಹಿಡಿದೆ. ನನ್ನ ಕಣ್ಣೀರೊರೆಸಿದೆ, ನನ್ನ ಕೈಯನ್ನು ಹಿಡಿದೆ. ಕೋಟಿ ಕೋಟಿ ಸ್ತೋತ್ರ ದೇವಾ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ದೇವಾ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ? ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ. ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ. ಕ್ಷಣ ಕ್ಷಣವು ನಮ್ಮನ್ನು ಕಾಪಾಡಿದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ತಿಮೋತಿ 4ನೇ ಅಧ್ಯಾಯ ವಚನ 3 ಮತ್ತು 4. ಮದುವೆ ಆಗಬಾರದು, ಇಂತಿಂತ ಆಹಾರವನ್ನು ಸೇವಿಸಬಾರದು ಎಂದು ಬೋಧಿಸುತ್ತಾರೆ. ಆದರೆ ಇದು ಆಹಾರದ ಬಗ್ಗೆ ಇವತ್ತು. ಓಕೆ, ಇಂತಿಂತ ಆಹಾರವನ್ನು ಸೇವಿಸಬಾರದು ಎಂದು ಬೋಧಿಸುತ್ತಾರೆ. ಆದರೆ ಸತ್ಯವನ್ನ ಅರಿತು ಯಾರು ವಿಶ್ವಾಸಿಗಳಾಗಿದ್ದಾರೋ ಅಂಥವರು ಎಲ್ಲ ಆಹಾರ ಪದಾರ್ಥಗಳನ್ನು ಕೃತಜ್ಞತಾ ಸ್ತುತಿಯೊಡನೆ. ಸತ್ಯ ಅರ್ಥಕೋಬೇಕು ನಾವು. ಸತ್ಯವನ್ನ ತಿಳಿದುಕೊಳ್ಳಿರಿ, ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. ಏನದು ಸತ್ಯ? ಮನುಷ್ಯರು ಭುಜಿಸುವ ಎಲ್ಲ ಆಹಾರ ಪದಾರ್ಥಗಳನ್ನು ಕೃತಜ್ಞತಾ ಸ್ತುತಿಯೊಡನೆ ಸೇವಿಸಲೆಂದೇ ದೇವರು ಅವುಗಳನ್ನು ಸೃಷ್ಟಿಸಿದ್ದಾರೆ. ದೇವರು ಸೃಷ್ಟಿ ಮಾಡಿದ ಆಹಾರ ಪದಾರ್ಥಗಳನ್ನ ನಾವು ಭುಜಿಸುವ ಮೊದಲು ನಮ್ಮಲ್ಲಿ ಏನಿರಬೇಕು? ಕೃತಜ್ಞತಾ ಸ್ತುತಿಯೊಡನೆ ಅವುಗಳನ್ನ ಸೇವಿಸಬೇಕು. ಅಂದರೆ ಇವತ್ತು ಊಟಕ್ಕೆ ಮೊದಲು ನಾವು ಪ್ರಾರ್ಥನೆ ಮಾಡ್ತೇವಾ? ಅಥವಾ ಅಡುಗೆ ಕಿಚನ್ ಕೆಲಸ ಮಾಡುವ ಸಹೋದರ ಸಹೋದರಿಯರು ನಾವು ಮಾಡುವ ಅನ್ನ ಆಹಾರ ಆಶೀರ್ವದಿಸಲ್ಪಡಲಿ ಎಂದು ದೇವರಿಗೆ ಕೃತಜ್ಞತೆಯನ್ನ ಹೇಳಿ ಅದನ್ನ ನಾವು ಪ್ರಿಪೇರ್ ಮಾಡ್ತೀವಾ? ಒಂದೊಮ್ಮೆ ನಾವು ಪ್ರಾರ್ಥನೆ ಮಾಡಿ ಭುಜಿಸಿದ್ದೇ ಆದರೆ, ನಾವು ಪ್ರಾರ್ಥನೆ ಮಾಡುತ್ತಾ ಅನ್ನ ಆಹಾರವನ್ನು ತಯಾರು ಮಾಡಿದ್ದೇ ಆದರೆ ಅದು ಪರಿಶುದ್ಧವಾಗಿ ಮಾರ್ಪಾಡಾಗುತ್ತದೆ ಎಂದು ಸತ್ಯ ಬೋಧನೆ ನಮಗೆ ತಿಳಿಸಿಕೊಡುತ್ತದೆ. ದೇವರು ಕೊಡುವ ಅನ್ನ ಆಹಾರವನ್ನು ಕೃತಜ್ಞತಾ ಸ್ತುತಿಯೊಂದಿಗೆ ನಾವು ಭುಜಿಸಬೇಕು. ನನಗೆ ಚೆನ್ನಾಗಿ ನೆನಪುಂಟು, ನಾವು ಸೆಂಟ್ ಆಂಟನಿ ಸ್ಕೂಲ್ ಅಂತ ನಮ್ಮ ಜಯನಗರದಲ್ಲಿರೋದು, ಆ ಶಾಲೆಯಲ್ಲಿ ಓದುವಾಗ ನಮಗೆ ಸಿಸ್ಟರ್ಸ್ಗಳು ಕನ್ಯಾಸ್ತ್ರೀಯರು ಇದ್ದ ಕಾರಣ ಊಟಕ್ಕೆ ಮೊದಲು ಪ್ರಾರ್ಥನೆ. ಈಗ ಲಂಚ್ ಬ್ರೇಕ್ ಅನ್ನುವಾಗ ಬೆಲ್ ಹೊಡೆದ ತಕ್ಷಣ ಸಾಧಾರಣ ಎಲ್ಲ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ನಿಮಗೆ ಈ ಅಭ್ಯಾಸ ಇರುತ್ತದೆ, ಹೌದಲ್ವಾ? ಊಟಕ್ಕೆ ಬಿಡುವುದಕ್ಕೆ ಮೊದಲು ಲಂಚ್ ಬೆಲ್ ಹೊಡೆದ ತಕ್ಷಣ ಎಲ್ಲರೂ ಎದ್ದು ನಿಂತು ಕಣ್ಗಳನ್ನು ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ, ಪ್ರಭುವೇ ಈ ಊಟವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅನ್ನುವ ರೀತಿಯಲ್ಲಿ ಹೇಳಿ ಟೀಚರ್ ನಮ್ಮನ್ನ ಕ್ಲಾಸಿಂದ ಹೊರಗಡೆ ಬಿಡ್ತಾ ಇದ್ರು. ಆಮೇಲೆ ಊಟದ ಮುಂದೆ ಕುಳಿತುಕೊಂಡಾಗ್ಲೂ ಸಹ ಆ ಪ್ರಾರ್ಥನೆನ ಹೇಳಿ ಊಟ ಮಾಡಿ ಊಟದ ಬಾಕ್ಸ್ ಅನ್ನ ಮುಚ್ಚಿದ ಮೇಲೆ ಕೃತಜ್ಞತೆ ಹೇಳೋ ಒಂದು ಪ್ರಾರ್ಥನೆ ಹೇಳ್ಕೊಟ್ಟಿದ್ರು. ಆದರೆ ಅದನ್ನ ಕಾಲಕ್ರಮೇಣ ನಾವು ಪರಿಪಾಲನೆ ಮಾಡುವುದರಲ್ಲಿ ಎಲ್ಲೋ ತಪ್ಪಿ ಹೋಗಿದ್ದೇವೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾನು ಸಹ ಈ ವಾಕ್ಯ ಬೋಧನೆ ಮಾಡುವಾಗ ನನಗೂ ಸಹ ಹೌದು, ಯಾಕಂದ್ರೆ ಇವತ್ತು ಅನೇಕ ಆಹಾರಗಳು ವಿಷಪೂರಿತವಾಗಿದೆ. ಯಾವ ಆಹಾರ, ಯಾವ ತರಕಾರಿ ಏನ್ ತೆಗೆದುಕೊಂಡ್ರು ಅದಕ್ಕೆ ಇಂಜೆಕ್ಟ್ ಮಾಡಿರ್ತಾರೆ, ಅದಕ್ಕೆ ಮೆಡಿಸಿನ್ ಹಾಕಿರ್ತಾರೆ. ಮತ್ತೆ ಮನುಷ್ಯ ತಿನ್ನೋದಾದ್ರೂ ಏನನ್ನ, ಹೌದಲ್ವಾ? ಒಂದು ಚಿಕನ್ ತಗೊಳ್ಳಿ, ಒಂದು ವೆಜಿಟೇಬಲ್ಸ್ ತಗೊಳ್ಳಿ, ಒಂದು ಬಾಳೆಹಣ್ಣು ಮೊದಲ್ಗೊಂಡು ಈ ರೀತಿ ಎಲ್ಲ ಅದು ಕೆಮಿಕಲ್ ಇಂದ ತಯಾರಾಗ್ತಾ ಇದೆ ಅನ್ನುವ ರೀತಿಯಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಕಾರಣ ಈಗ ನಾವು ಯಾರು ವ್ಯವಸಾಯ ಮಾಡ್ತಾ ಇಲ್ಲ,
ಆರ್ಗ್ಯಾನಿಕ್ ಆಗಿ ಮಾಡಿ ನಾವು ತಿನ್ನೋದಕ್ಕೂ ಆಗೋದಿಲ್ಲ. ಎಲ್ಲ ನಗರಗಳು, ಬಿಲ್ಡಿಂಗ್ ಜೊತೆ ವಾಸ ಮಾಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ನಮಗೆ ಒಂದು ವಿಶ್ವಾಸವನ್ನ ತುಂಬಿಸುತ್ತದೆ. ಕೃತಜ್ಞತಾ ಸ್ತುತಿಯೊಡನೆ ಸೇವಿಸಲೆಂದೇ ದೇವರು ಅವುಗಳನ್ನು ಸೃಷ್ಟಿಸಿದ್ದಾರೆ. ದೇವರು ಸೃಷ್ಟಿಸಿದೆಲ್ಲವೂ ಒಳ್ಳೆಯದೇ. ಅವರಿಗೆ ಸ್ತುತಿ ಸಲ್ಲಿಸಿ ಸ್ವೀಕರಿಸಿದ ಯಾವುದನ್ನು ತಿರಸ್ಕರಿಸಬೇಕಾಗಿಲ್ಲ, ಏಕೆಂದರೆ ದೇವರ ವಾಕ್ಯದಿಂದಲೂ ನಮ್ಮ ಪ್ರಾರ್ಥನೆಯಿಂದಲೂ ಅದು ಪರಿಶುದ್ಧವಾಗುತ್ತದೆ. ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯದಿಂದಲೂ ನಮ್ಮ ಪ್ರಾರ್ಥನೆಯಿಂದಲೂ ನಾವು ಭುಜಿಸುವ ಅನ್ನ ಆಹಾರ ಶುದ್ಧವಾಗುತ್ತದೆ. ಆದ ಕಾರಣ ಯೇಸು ಹೇಳಿದ್ರು, ವಿಷ ಪದಾರ್ಥವನ್ನೇ ತಿಂದರೂ ನಿನ್ನ ಶರೀರಕ್ಕೆ ಯೇಸು ನಾಮದಲ್ಲಿ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಇದಕ್ಕೆ ಇನ್ನೂ ಒಂದು ಒಳ್ಳೆ ಉದಾಹರಣೆ ಪವಿತ್ರಾತ್ಮರು ಈ ಸಮಯದಲ್ಲಿ ಪ್ರೇರೇಪಣೆ ಮಾಡಿದ್ದು ಎಲಿಷ 2 ಅರಸರುಗಳು 4ನೇ ಅಧ್ಯಾಯ ವಚನ 40ರಲ್ಲಿ ನಾವು ನೋಡ್ತೇವೆ. ಜನರಿಗೆ ಊಟಕ್ಕೆ ಬಡಿಸಿದರು, ಅವರು ಅದನ್ನು ಬಾಯಿಯೊಳಗೆ ಹಾಕಿದ ಕೂಡಲೇ ತಿನ್ನಲಾರದೆ, ದೈವ ಪುರುಷನೇ, ಪಾತ್ರೆಯಲ್ಲಿ ವಿಷ ಎಂದು ಕೂಗಿದರು. ಆಗ ಅವನು ಹಿಟ್ಟನ್ನು ತಂದುಕೊಡಿ ಎಂದು ಹೇಳಿದನು. ಅವರು ತರಲು ಅದನ್ನು ಆ ಪಾತ್ರೆಯೊಳಗೆ ಹಾಕಿ, ಈಗ ಇದನ್ನು ಬಡಿಸಬಹುದು ಎಂದನು. ಕೂಡಲೇ ಪಾತ್ರೆಯಲ್ಲಿದ್ದ ವಿಷವೆಲ್ಲ ಹೋಗಿತ್ತು. ಅದ್ಭುತಕರವಾದ ಅನುಭವ, ಅದ್ಭುತಕರವಾದ ಒಂದು ಘಟನೆ. ಎಲೀಷನ ಜೊತೆ ಇದ್ದ ಸಂಗಡಿಗರು, ಪ್ರವಾದಿ ಮಂಡಳಿಯವರು ಊಟಕ್ಕೆ ಸಿದ್ಧ ಮಾಡುವಾಗ ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಿ ಒಂದು ತರಕಾರಿಯನ್ನ, ಕಾಯಿ ಅಂತ ಹೇಳುತ್ತೆ, ತರಕಾರಿಯನ್ನ ತೆಗೆದುಕೊಂಡು ಬರ್ತಾನೆ. ಅದು ವಿಷಪೂರಿತವಾದ ತರಕಾರಿ ಎಂದು ಈತನಿಗೆ ಗೊತ್ತಿರೋದಿಲ್ಲ. ಆ ತರಕಾರಿಯನ್ನ ಹಾಕಿ ಎಲ್ಲರಿಗೂ ಊಟ ರೆಡಿ ಮಾಡಿ ಎಲ್ಲರಿಗೂ ಬಡಿಸಿ ಆಗಿದೆ. ಇನ್ನೇನು ಅವರು ಬಾಯಿಗಿಟ್ಟು ತಿಂತಾ ಇದ್ದಾರೆ, ಅದು ವಿಷಪೂರಿತವಾಗಿದೆ, ತಿನ್ನಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಪ್ರವಾದಿಯ ಬಳಿ ಹೋಗುತ್ತಾರೆ. ಎಲೀಷ ಪ್ರವಾದಿ ಪ್ರಾರ್ಥನೆ ಮಾಡಿ ಹಿಟ್ಟನ್ನ ಅದರಲ್ಲಿ ಹಾಕಿ, ವಾಕ್ಯದಿಂದಲೂ ಪ್ರಾರ್ಥನೆಯಿಂದಲೂ ನಾವು ಭುಜಿಸುವ ಆಹಾರ ಶುದ್ಧವಾಗುತ್ತದೆ. ತದನಂತರ ಅವರೆಲ್ಲರೂ ಆ ಊಟವನ್ನು ತಿಂದರು. ಆ ಊಟದಲ್ಲಿದ್ದ ವಿಷ ನೀಗಿ ಹೋಯಿತು ಎಂಬಂತೆ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸು ನಾಮದಲ್ಲಿ ವಿಷ ಪದಾರ್ಥ ತಿಂದರೂ ಕುಡಿದರೂ ಅವರಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಪ್ರಾರ್ಥನೆಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ನಾವು ಭುಜಿಸುವ ಆಹಾರ ಪರಿಶುದ್ಧವಾಗುತ್ತದೆ ಎಂಬ ದೃಢ ವಿಶ್ವಾಸದಲ್ಲಿ ದೇವರು ಕೊಟ್ಟಂತ ಆಹಾರಕ್ಕಾಗಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಅದನ್ನು ಸ್ವೀಕರಿಸುವ ಕೃಪೆ ನಮಗೆ ಲಭಿಸಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಭೂಲೋಕದಲ್ಲಿರುವ ಸಕಲ ಜನರ ಮೇಲೆ ಸಕಾಲಕ್ಕೆ ಮಳೆಯನ್ನು ಸುರಿಸಿ ಒಳ್ಳೆಯ ಆಹಾರವನ್ನು ಒದಗಿಸಿಕೊಟ್ಟು ಅವರ ಹೃದಯವನ್ನು ಸಂತೋಷಪಡಿಸುತ್ತಾ ಪರಮಾನಂದಗೊಳಿಸುತ್ತಾ ಬಂದಿರುವ ಸೃಷ್ಟಿಕರ್ತನಾದ ತಂದೆ ದೇವರೇ, ನಿಮಗೆ ಕೋಟಿ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು. ಕ್ಷಣ ಕ್ಷಣವೂ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ನಮ್ಮನ್ನು ಕಾಯ್ದು ಕಾಪಾಡುವವರು ನೀವೇ ಆಗಿದ್ದೀರಿ. ನಾವು ತಯಾರು ಮಾಡುವ ಅನ್ನ ಆಹಾರಗಳು, ನಾವು ಭುಜಿಸುವ ಆಹಾರ ಪದಾರ್ಥಗಳು ಯೇಸು ರಕ್ತದಿಂದ ಶುದ್ಧೀಕರಿಸಲ್ಪಟ್ಟು ಪವಿತ್ರಾತ್ಮರ ಜೀವ ತುಂಬಿ ಅದು ನಮ್ಮ ದೇಹಕ್ಕೆ ಶಕ್ತಿಯು, ಸೌಖ್ಯವೂ, ಬಲವು, ಅಭಿಷೇಕವೂ ಆಗಿ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್.